ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ರಾಜ್ಯದ 2 ಉಪಚುನಾವಣಾ ಕ್ಷೇತ್ರಗಳ ರಿಸಲ್ಟ್ಸ್ ಬಂತು. ದಾವಣಗೆರೆ ಮತ್ತು ಬಾಗಲಕೋಟೆ ಎರಡೂ ಕೂಡ ಆಡಳಿತಾರೂಢ ಪಕ್ಷವಾದಂತಹ ಕಾಂಗ್ರೆಸ್ನ ತೆಕ್ಕೆಗೆ ಸೇರ್ಪಡೆಯಾಗಿರುವಂಥದ್ದು. ಬಿಜೆಪಿಗೆ ಬಹಳಷ್ಟು ನಿರೀಕ್ಷೆ ಇತ್ತು. ಆದರೆ ದಾವಣಗೆರೆಯಲ್ಲಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಸಮರ್ಥ ಶಾಮನೂರಿಗೆ ಟಫ್ ಫೈಟ್ ಅನ್ನೇ ಕೊಟ್ಟರು. ಕ್ಲೋಸ್ ಮಾರ್ಜಿನ್ನಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಸಮರ್ಥ ಶಾಮನೂರ್ ವಿಜಯಶಾಲಿಯಾದರು. ಸಾಮಾನ್ಯ ಕಾರ್ಯಕರ್ತ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಕೂಡ ತಮ್ಮದೇ ಆದಂತಹ ತಯಾರಿಯಲ್ಲಿ ಇವರು ಬಿಜೆಪಿಯವರು ಎಲ್ಲ ತಯಾರಿಯನ್ನು ಮಾಡಿಕೊಂಡಿದ್ರು, ಪ್ರಚಾರಗಳನ್ನು ನಡೆಸಿದ್ರು. ಈ ಬಾರಿ ಆ ಮುಸ್ಲಿಂ ಮತಗಳು ಏನು ಡಿವೈಡ್ ಆಗುತ್ತೆ ಅದೆಲ್ಲವೂ ಕೂಡ ಬಿಜೆಪಿಗೆ ಪ್ಲಸ್ ಆಗಬಹುದು, ಈ ರೀತಿಯಾದಂಥ ಲೆಕ್ಕಾಚಾರದಲ್ಲಿದ್ದರೂ ಕೂಡ ಕ್ಲೋಸ್ ಮಾರ್ಜಿನ್ನಲ್ಲಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಸೋತಿದ್ದಾರೆ. ಆದರೆ ಬಾಗಲಕೋಟೆ ವಿಚಾರದಲ್ಲಿ ಅತಿಯಾದಂಥ ವಿಶ್ವಾಸದಲ್ಲಿದ್ದರು. ವೀರಣ್ಣ ಚರಂತಿಮಠ ಅವರು ಗೆದ್ದೇ ಗೆಲ್ತಾರೆ, ಲಿಂಗಾಯತ ಮತಗಳು ನಿರ್ಣಾಯಕವಾಗಿರುವಂಥ ಜಾಗ, ಇದರ ಜೊತೆಗೆ ಉಮೇಶ್ ಮೇಟಿ ಅವರು ಗೆಲ್ಲೋದಿಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅತಿಯಾದಂಥ ವಿಶ್ವಾಸದಲ್ಲಿ ಬಿಜೆಪಿಯವರಿದ್ದರು. ಆದರೆ ಉಮೇಶ್ ಮೇಟಿ ಅವರೇ ಗೆದ್ದಿರುವಂಥದ್ದು, ವೀರಣ್ಣ ಚರಂತಿಮಠ ಅವರು ಸೋತಿರುವಂಥದ್ದು. ಇದಕ್ಕೆ ಈಗ ಪರಾಮರ್ಶೆ ಮಾಡಿಕೊಳ್ಳುವಂಥ ಕೆಲಸಕ್ಕೆ ಪ್ರತಿಪಕ್ಷವಾದಂತಹ ಬಿಜೆಪಿ ಮುಂದಾಗ್ತಾ ಇರುವಂಥದ್ದು. ಉಪಚುನಾವಣೆಯಲ್ಲೂ ಕೂಡ ಗೆಲ್ಲೋದಕ್ಕಾಗಲಿಲ್ವಲ್ಲ, ಇನ್ಯಾವ ರೀತಿ ನಾವು ಇದನ್ನು ಎದುರಿಸಬೇಕು, ಯಾವ ರೀತಿ ಸಮರ್ಥ ಆದಂಥ ನಾಯಕತ್ವವನ್ನು ಇಟ್ಕೊಂಡು ನಾವು ಬಿಜೆಪಿಯವರು ಮುಂದೆ ಹೋಗಬೇಕು, ಈ ರೀತಿಯಾದಂಥ ಪರಾಮರ್ಶೆಗೆ ಮುಂದಾಗಿದ್ದಾರೆ ಅಂತ ಕಾಣ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷರಾದಂಥ BY ವಿಜಯೇಂದ್ರ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ಸಹಜವಾಗಿ ಉಪಚುನಾವಣೆಗಳು ಅಂತ ಬಂದಾಗ ಆಡಳಿತ ಪಕ್ಷ ಯಾವುದಿರುತ್ತೆ ಅದರ ಪ್ರಭಾವ ಮತದಾರರ ಮೇಲೆ ಹೆಚ್ಚಿರುತ್ತೆ. ಅವರ ಯೋಜನೆಗಳು ಒಂದು ರೀತಿಯಲ್ಲಿ ಸರ್ಕಾರದ ಇಡೀ ಯಂತ್ರವೇ ಹೋಗಲು ಕೂತ್ಕೊಂಡ್ಬಿಟ್ಟಿತ್ತು. ಮುಖ್ಯಮಂತ್ರಿಗಳಾದಿಯಾಗಿ ಎಲ್ಲರೂ ಕೂಡ ಮುಖ್ಯಮಂತ್ರಿ ಆಪ್ತರ ಮಗ HY ಮೇಟಿ ಮುಖ್ಯಮಂತ್ರಿಗಳ ಆಪ್ತರು, ಸಿದ್ದರಾಮಯ್ಯನವರು ಆಪ್ತರು, ಅವರ ಮಗನ್ನ ಗೆಲ್ಲಿಸ್ಕೊಂಡೇ ಬರಬೇಕು ಅನ್ನುವಂಥ ಹಟ್ಟಕ್ಕೆ ಮುಖ್ಯಮಂತ್ರಿಗಳು ಬಿದ್ದಾಗಿದ್ರು. ಎಲ್ಲರೂ ಕೂಡ ಅಲ್ಲೇ ವಾಸ್ತವ್ಯವನ್ನು ಹೂಡಿದ್ರು. ಸತೀಶ್ ಜಾರಕಿಹೊಳಿ ಅವರು ಇನ್ಫ್ಯಾಕ್ಟ್ ವೋಟಿಂಗ್ ಡೇ ದಿವಸ ಕೂಡ ದುಡ್ಡಿಟ್ಕೊಂಡು ಹಂಚಿದ್ದಂತು, ದುಡ್ಡಿನ ಹೊಳೆಯನ್ನು ಹರಿಸಿದ್ರು, ಈ ರೀತಿಯಾಗೆಲ್ಲ ಹೇಳ್ತಾ ಇದ್ರು. ಆದರೆ ಕಾಂಗ್ರೆಸ್ನವರು ಹೇಳುವಂಥದ್ದು, ನಮ್ಮ ಆಡಳಿತವನ್ನು ಜನತೆ ಮೆಚ್ಚಿಕೊಂಡಿದ್ದಾರೆ, ನಮ್ಮ ಗ್ಯಾರಂಟಿಗಳು ವರ್ಕೌಟ್ ಆಗಿದೆ, ನಮ್ಮ ಆಡಳಿತ ಇಷ್ಟ ಆಗಿದೆ, ಹೀಗಾಗಿ ನಮಗೆ ಅವರು ಮತ್ತೆ ಮತವನ್ನು ಕೊಟ್ಟಿದ್ದಾರೆ, ನಾವೇ ಮತ್ತೆ ಗೆದ್ದಿದ್ದೇವೆ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ದರೆ, ಇದೊಂದು ರೀತಿಯಲ್ಲಿ ಹಣದ ಹೊಳೆ, ಆಡಳಿತವನ್ನು ಒಂದು ರೀತಿಯಲ್ಲಿ ಒತ್ತಡ ತರುವಂಥ ಕೆಲಸ, ನಾಯಕರು ಅಲ್ಲೋಗಿರುವಂಥದ್ದು, ಆಡಳಿತ ಪಕ್ಷದ ಪ್ರಭಾವ, ಇದೆಲ್ಲದರಿಂದ ಗೆದ್ದಿದ್ದಾರೆ ಅಂತ ಬಿಜೆಪಿಯವರು ಹೇಳ್ತಾ ಇದ್ದಾರೆ. ಬಟ್ ನನ್ನ ಪ್ರಕಾರ ಬಿಜೆಪಿಯವರು ಇನ್ನೂ ಎಚ್ಚೆತ್ತುಕೊಳ್ಳದೇ ಇದ್ದರೆ ಸ್ಟೇಟ್ ಲೀಡರ್ಶಿಪ್ ಏನಿದೆ ಬಿಜೆಪಿಯದು ನಿಜವಾಗೂ ತುಂಬ ವೀಕ್ ಇದೆ. ಅದೇ ನಾವು ಸೆಂಟ್ರಲ್ ವಿಚಾರ ನೋಡೋಕ್ಕೆ ಹೋದರೆ ಇದೊಂದು ರೀತಿ ಉಲ್ಟಾ. ಸ್ಟೇಟ್ ಲೆವೆಲ್ ಕಾಂಗ್ರೆಸ್ ಲೀಡರ್ಶಿಪ್ ಈಸ್ ವೆರಿ ಸ್ಟ್ರಾಂಗ್ ಇನ್ ಕರ್ನಾಟಕ, ಆದರೆ ಸೆಂಟ್ರಲಲ್ಲಿ ಭಾಳ ವೀಕ್ ಇದೆ. ಸ್ಟೇಟ್ ಲೆವೆಲ್ ಬಿಜೆಪಿ ಲೀಡರ್ಶಿಪ್ ಇನ್ ಕರ್ನಾಟಕ ಈಸ್ ವೆರಿ ವೀಕ್, ಆದರೆ ಸೆಂಟ್ರಲ್ನಲ್ಲಿ ಭಾಳ ಸ್ಟ್ರಾಂಗ್ ಆಗಿದೆ. ದೇಶವ್ಯಾಪಿ ನಾವು ಬಿಜೆಪಿ ಕಥೆಯನ್ನು ನೋಡೋದಾದರೆ ಈ ಬಾರಿಯಂತೂ ಅದ್ಭುತವಾದಂಥ ಪ್ರದರ್ಶನ. ವೆಸ್ಟ್ ಬೆಂಗಾಲ್ 15 ವರ್ಷಗಳ ದೀದಿಯವರ ಭದ್ರಕೋಟೆಯನ್ನು ಭೇದಿಸಿ ಬಿಜೆಪಿ ಅಧಿಕಾರಕ್ಕೆ ಬಂದಿರುವಂಥದ್ದು. ಅದರ ಜೊತೆಗೆ ಮೋದಿಯವರು ಏನು 2014ರಲ್ಲಿ ಅಧಿಕಾರಕ್ಕೆ ಬಂದರು, 2014ರಿಂದ 26ರವರೆಗೆ ನಾನು ಲೆಕ್ಕ ಹೇಳ್ತಾ ಹೋಗ್ತೇನೆ ನಿಮಗೆ. 2014ರಲ್ಲಿ ಇಡೀ ದೇಶದಲ್ಲಿ ಕೇವಲ 7 ಕಡೆ ಬಿಜೆಪಿ ಅಧಿಕಾರದಲ್ಲಿದ್ದಂಥದ್ದು. ಇವತ್ತಿಗೆ 2026ಕ್ಕೆ ಮೋದಿಯವರ ಅಧಿಕಾರಕ್ಕೆ ಬಂದಂಥ ಇಲ್ಲಿಯ ತನಕವೂ ಕೂಡ ಇಡೀ ದೇಶವ್ಯಾಪಿ 22 ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರವನ್ನು ನಡೆಸ್ತಾ ಇದೆ. ಆದರೆ ಜಸ್ಟ್ ಇಮ್ಯಾಜಿನ್, ಇಡೀ ಭಾರತದ ಭೂಪಟ ಒಂದ್ಸಲ ನೋಡಿದ್ರೆ ಕೇಸರಿ ಮಯವಾಗಿ ಕಾಣುತ್ತೆ. ಇದನ್ನೇ ಅವರು ಮೋದಿಯವರು ಪದೇ ಪದೇ ಹೇಳ್ತಾ ಇರುವಂಥದ್ದು ಕಾಂಗ್ರೆಸ್ ಮುಕ್ತ ಭಾರತ ಅಂತ. ಖಂಡಿತವಾಗಿಯೂ ಕಾಂಗ್ರೆಸ್ ಮುಕ್ತ ಭಾರತ ಆಗೋದ್ರಲ್ಲಿ ಆಶ್ಚರ್ಯ ಇಲ್ಲ, ಯಾಕೆಂದರೆ ಅಷ್ಟರ ಮಟ್ಟಿಗೆ ಮೋದಿಯವರ ವರ್ಚಸ್ಸು, ಮೋದಿಯವರ ಮೇನಿಯಾ ವರ್ಕೌಟ್ ಆಗ್ತಾ ಇದೆ. ಅಷ್ಟು ಚೆನ್ನಾಗಿ ಎಲ್ಲರೂ ಕೂಡ ಮೋದಿಯವರ ನಾಯಕತ್ವವನ್ನು ಇಷ್ಟಪಟ್ಟಿದ್ದಾರೆ, ಆಡಳಿತವನ್ನು ಇಷ್ಟಪಟ್ಟಿದ್ದಾರೆ. ಆದರೆ ಅವರ ಲೆಕ್ಕಾಚಾರಗಳು, ಅವರ ಚುನಾವಣಾ ತಂತ್ರಗಾರಿಕೆಗಳು ವರ್ಕೌಟ್ ಆಗ್ತಾ ಇರುವಂಥ ರೀತಿಯಲ್ಲಿ ಇಲ್ಲಿ ರಾಜ್ಯದಲ್ಲಿ ವರ್ಕೌಟ್ ಆಗ್ತಾ ಇಲ್ಲ. ಯಾಕೆ? ಇದರ ಪರಾಮರ್ಶೆ ಮಾಡ್ಕೊಳ್ಬೇಕಾಗತ್ತೆ. ನಾವು ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೂ ಕೂಡ ಕೇಳ್ಕೊಳ್ಳುವಂಥದ್ದು ಅದನ್ನೇ, ಕೇಂದ್ರ ಸರ್ಕಾರದವ್ರಿಗೂ ಕೂಡ. ಮೋದಿಯವರು ಯಾಕೆ ಸರಿಯಾಗಿ ದಕ್ಷಿಣದ ಕಡೆ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಬರೀ ಉತ್ತರ ಭಾಗವನ್ನು ಯಾಕೆ ಅಷ್ಟೊಂದು ಓಲೈಸ್ಕೊಳ್ತಾ ಇದ್ದಾರೆ? ದಕ್ಷಿಣದ ಕಡೆಯೂ ಕೂಡ ಇಲ್ಲಿ ವೀಕ್ ಲೀಡರ್ಶಿಪ್ ಇದೆ, ಏನು ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕು, ಏನೆಲ್ಲ ಮಾಡಬೇಕು ಅನ್ನುವಂಥ ಕೂಲಂಕುಷವಾದಂಥ ಪರಾಮರ್ಶೆಗೆ ಏನಾದರೂ ಕೇಂದ್ರ ಸರ್ಕಾರ ಅಂದರೆ ಬಿಜೆಪಿ ಏನಿದೆ ಅಲ್ಲಿ ಅವರು ಮುಂದಾದರೆ ಬಹುಶಃ ಇಲ್ಲೂ ಕೂಡ ಬಿಜೆಪಿ ಅಧಿಕಾರವನ್ನು ಹಿಡಿಯೋದರಲ್ಲಿ ಆಶ್ಚರ್ಯ ಇಲ್ಲ ಅನಿಸುತ್ತೆ. ಬಟ್ ಇಡೀ ದೇಶದ ವಿಚಾರವನ್ನು ನೋಡೋಕ್ಕೆ ಹೋದಾಗ ಒಂದರ್ಥದಲ್ಲಿ ಮತದಾರರು, ಜನತೆ, ದೇಶದ ನಾಗರಿಕರೆಲ್ಲರೂ ಕೂಡ ಮೋದಿಯವರಿಗೆ ಹೆಚ್ಚಾಗಿ ಮಣೆ ಹಾಕ್ತಾ ಇರುವಂಥದ್ದು ಕಾಣಿಸ್ತಾ ಇದೆ. ವಿಪಕ್ಷಗಳಾಗಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರಂತೂ ಲೆಕ್ಕಕ್ಕೆ ತಗೊಂಡಿಲ್ಲ ಅನ್ನುವಂಥ ರೀತಿ ವರ್ತಿಸ್ತಾ ಇದ್ದಾರೆ. ವಿಪಕ್ಷವಾಗಿ ಕಾಂಗ್ರೆಸ್ ಅಥವಾ ಏನು ಈ ಇಂಡಿ ಕೂಟ ಇದೆ ಅವರ ಒಂದು ಲೆಕ್ಕಾಚಾರ ಪ್ರತಿ ಬಾರಿಯೂ ಕೂಡ ತಲೆ ಕೆಳಗಾಗ್ತಾ ಇದೆ. ಅವರ ಒಂದು ತಂತ್ರಗಾರಿಕೆ ಏನೂ ವರ್ಕೌಟ್ ಆಗ್ತಾ ಇಲ್ಲ. ಹೀಗಾಗಿ ಈ ಮಧ್ಯೆ ಯಾವ ರೀತಿ ಪ್ರತಿ ಬಾರಿ ಆಗುವಂಥ ವಿಧಾನಸಭಾ ಚುನಾವಣೆಯಲ್ಲಿ ಪ್ರತಿಯೊಂದು ರಾಜ್ಯವನ್ನು ಒಂದು ರೀತಿಯಲ್ಲಿ ಆಕ್ರಮಿಸಿಕೊಳ್ತಾ ಬರ್ತಾ ಇದೆ ಬಿಜೆಪಿ ಕೇಸರಿ ಪಾಳ್ಯ ಅನ್ನುವಂಥದ್ದನ್ನು ನೋಡಿದ್ರೆ ಎಷ್ಟರ ಮಟ್ಟಿಗೆ ಬಿಜೆಪಿಯಲ್ಲಿ ಸೆಂಟ್ರಲ್ನಲ್ಲಿ ಘಟಾನುಘಟಿ ನಾಯಕರು, ಅಮಿತ್ ಶಾ ಅವರು, ಯೋಗಿ ಆದಿತ್ಯನಾಥ್ ಅವರು, ರಾಜನಾಥ್ ಸಿಂಗ್, ಮೋದಿಯವರು ಎಲ್ಲರೂ ಕೂಡ ತಮ್ಮ ತಂತ್ರಗಾರಿಕೆಯನ್ನು ಹೆಣಿತಾ ಇದ್ದಾರೆ. ಅದೇ ರೀತಿ ಗೊತ್ತಿಲ್ಲ 2028ರ ಚುನಾವಣೆ ನಮ್ಮ ಕರ್ನಾಟಕದಲ್ಲೂ ಅಷ್ಟು ಕೂಡ ನಮ್ಮ ಗವರ್ನೆನ್ಸ್ ಹಿಸ್ಟ್ರಿ ನೋಡ್ತಾ ಹೋದರೆ
ಒಂದು ಸಲ ಅಧಿಕಾರಕ್ಕೆ ಬಂದಂತಹ ಪಕ್ಷ ಮತ್ತೊಂದು ಬಾರಿ ಅಧಿಕಾರಕ್ಕೆ ಬರೋದೇ ಇಲ್ಲ ಕರ್ನಾಟಕದಲ್ಲೂ ಕೂಡ. ಹೀಗಾಗಿ 2028ಕ್ಕೆ ಏನಾದರೂ ಬದಲಾವಣೆಯ ನಿರೀಕ್ಷೆ ಮತದಾರರಿದ್ದಾರಾ, BJPಗೆ ಏನಾದರೂ ಮಣೆ ಹಾಕ್ತಾರಾ, BJP ಪಕ್ಷ ಅಧಿಕಾರಕ್ಕೆ ಬರ್ತಾ ಕರ್ನಾಟಕದಲ್ಲಿ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.